ಹೆಲೋ ನಮಸ್ಕಾರ ಪಬ್ಲಿಕ್ ನೆಕ್ಸ್ಟ್ನ ಎಲ್ಲ ವೀಕ್ಷಕರು ಕೂಡ ಇವತ್ತು ನಾವು ಆಸಿ ಸೀರಿಯಲ್ ಸೆಟ್ಟಲ್ಲಿ ಇದ್ದಾವೆ. ಒಂದಲ್ಲ ಎರಡಲ್ಲ 500 ಸಂಚಿಕೆಗಳನ್ನು ಈ ಸೀರಿಯಲ್ ಮುಗಿಸಿದೆ ಅಂತ ಹೇಳ್ಬೋದು. ಇದೀಗ ನಮ್ಮ ಜೊತೆ ಸಕ್ಕರೆ ಬೈಲು ಶಾಂತಮ್ಮ ಇವತ್ತು ನಮ್ಮ ಜೊತೆ ಇದ್ದಾರೆ. ಯಾರು ಅಂತ ಹೇಳಿ ನಿಮ್ಗೆ ಗೊತ್ತಾಗಿರ್ಬೋದು ಆಸಿ ಸೀರಿಯಲ್ ನೋಡೋರಿಗೆ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಬರೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಲೋ, ತುಂಬಾ ಚೆನ್ನಾಗಿದ್ದೀನಿ. ಎಸ್ ಮ್ಯಾಮ್. ಸ್ನೇಹ ಅವರೇ, ನಿಮ್ಮ ರಿಯಲ್ ಹೆಸರು ಸ್ನೇಹ. ಓಕೆ, ಸಕ್ಕರೆ ಬೈಲು ಶಾಂತಮ್ಮ ಅಂತ ಹೇಳಿ ಫುಲ್ ಫೇಮಸ್. ಓಕೆ, ಹೋದಲ್ಲಿ ಬಂದಲ್ಲಿ ಯಾವ ರೀತಿ ನಿಮ್ಮನ್ನು ರೆಕಗ್ನೈಸ್ ಮಾಡ್ತಾರೆ? ಆವಾಗಲೇ ಹೇಳಿದಾಗ ಇದೇ ಹೆಸರಿಂದ ಕರಿತಾ ಇರ್ಬೋದು. ಸಕ್ರೆ ಇಸ್ ಲೈಕ್ ಸೂರ್ಯ ಯಾವಾಗ್ಲೂ ಸಕ್ರೆ ಅಂತ ಕರೆದು ನಾನು ರೋಡಲ್ಲಿ ಸಕ್ರೆ ನಾನು ಯಾರು ರೋಡಲ್ಲಿ ಹಾಯ್ ಸಕ್ರೆ ಏನೋ ಅವ್ರಿಗೆ ಭಾಳ ಪರಿಚಯ ಇರೋದು, ತುಂಬಾ ವರ್ಷಗಳಿಂದ ಪರಿಚಯ ಇರೋ ಥರ ಈಗ ಹೆಸರೇ ಸ್ಟಿಕ್ ಆನ್ ಆಗ್ಬಿಟ್ಟಿದೆ. ಸಕ್ಕರೆನ ಎಲ್ಲೋ ಹೋದ್ರು ಸಕ್ಕರೆ ಈವನ್ ನನ್ನ ಕಮೆಂಟ್ಸ್ ಆಗಿರ್ಬೋದು, ಪರ್ಸ್ನಲ್ ಆಗಿ ಏನಮ್ಮ ಸಕ್ಕರೆಮ್ಮ ಅಂತಾನೆ ಮಾತಾಡೋದು. ಲೈಕ್ ಅದು ಚೆನ್ನಾಗೂ ಇದೆ. ಏನ್ ಪ್ರಾಬ್ಲಮ್ ಅಂದ್ರೆ ಹೆಸರಲ್ಲಿ ಮಾತ್ರ ಸಕ್ಕರೆ, ಆದ್ರೆ ಇವಳು ತುಂಬಾ ಕಹಿ ಅಂದ್ರೆ ಅವಳ ಬಾಯಿ, ದಟ್ ಕ್ಯಾರೆಕ್ಟರ್ಸ್ ಬಾಯಿ ಅಯ್ಯೋ ಮುಚ್ಚೋದೇ ಇಲ್ಲ. ಶುರು ಮಾಡಿದ್ರೆ ಬೈಯಕ್ಕೆ ಅವ್ರ ಕಣ್ಣೀರ್ ಬಂದು ಅವರೇ ಓಡೋಗ್ಬೇಕು ಆ ತರ ಮಾಡ್ಬಿಡ್ತಾಳೆ. ಅಯ್ಯೋ ಈಗಲೇ ಡೈಲಿ ನನ್ನ ಎಪಿಸೋಡಲ್ಲಿ ನೋಡಿ ಬೈಕೋತಿರ್ತಾರೆ. ಬಟ್ ಇಟ್ಸ್ ಇಂಟ್ರೆಸ್ಟಿಂಗ್. ನೋಡಿ ಬಂದ್ರು ನಮ್ಮ ಯಜಮಾನ್ರು ಮಿಸ್ಟರ್ ರಂಗನಾಥ್ ಬಂದಿದ್ದಾರೆ, ಮಾತಾಡ್ಸಿ. ಎಸ್, ನಾನು ಹೇಳಲೇಬೇಕು, ನಮ್ಗೆಲ್ರಿಗೂ ಪ್ರೀತಿ ಅವ್ರದ್ದೇ ಆಗಿರುವಂತಹ ವ್ಯಕ್ತಿತ್ವ, ನಟನೆಯ ಮೂಲಕ ಹೆಸರುವಾಸಿಯಾಗಿರುವಂತಹ ಮಂಡ್ಯ ರಮೇಶ್ ಸರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ನಾನೇ ಅವ್ರು ನಂಬ್ಕೊಂಡ್ಬಿಡ್ತೀನಿ ಗೆಳತಿ, ಹಂಗಾಗಿ ಚೆನ್ನಾಗಿದ್ದೀನಿ. ಸರ್, ಏನು ಅಂತ ಹೇಳಿದ್ರೆ ನಿಮ್ಮಿಬ್ಬರ ಕಾಂಬಿನೇಷನ್ ಸಖತ್ತಾಗಿ ವರ್ಕ್ ಆಗ್ತದೆ ಈ ಸೀರಿಯಲಲ್ಲಿ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ, ನಾನು ಹೋದ ಕಡೆ ಎಲ್ಲ ಅದನ್ನು ಪದೇ ಕೇಳ್ತಾರೆ. ನೀವು ನಿಮ್ಮ ಹೆಂಡತಿಗೆ ಸ್ವಲ್ಪ ಜಾಸ್ತಿ ಬೇರಿ ಸಾರ್ ಅಂತಾರೆ. ಸಾಮಾಜಿಕ ಜಾಲತಾಣದಲ್ಲಿ ನೀನೊಬ್ಬ ಮನುಷ್ಯನ, ನೀನೊಬ್ಬ ಗಂಡಸ, ನಾಚಿಕೆ ಆಗಲ್ವೇನೋ ಅವಳಿಗೆ ಹೊಡಿಯೋ ನೀನು ಹೆಂಡತಿಗೆ ಅಂತೆಲ್ಲ ಬರೀತಾರೆ. ಅವ್ರವ್ರ ಹೆಂಡತಿಗೆ ಹೊಡಿಯಲ್ಲ, ನಾನು ನನ್ನ ಹೆಂಡತಿಗೆ ಹೊಡಿಬೇಕು ಅಂತ ಆಸೆ ಪಡ್ತಾರೆ. ಹೆಂಡತಿಗೆ ಹೊಡೆದವ್ರ ಕಥೆ ಎಲ್ಲ ಏನೇನಾಗುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಆಗ್ತಾರೆ, ಹಂಗೆಲ್ಲ ಮಾಡೋಕ್ಕಾಗಲ್ಲ. ಆದರೆ ಜನ ಇಷ್ಟೊಂದು ಇಷ್ಟಪಡ್ತಾ ಇದ್ದಾರೆ ಅಂತ ನಾನು ರಂಗನಾಥನ ವ್ಯಕ್ತಿತ್ವನ ಬಿಟ್ಬಿಡೋಕ್ಕಾಗಲ್ಲ. ಅವಳಷ್ಟೆಲ್ಲ ಬೈದ್ರು ನಾನು ಪ್ರೀತಿ ಮಾಡ್ತಾಳೆ, ನಾನು ಇಷ್ಟೆಲ್ಲ ಬೈದ್ರು ಅವ್ನು ಪ್ರೀತಿ ಮಾಡ್ತೀವಿ ಅಂತ ಒಂದು ಅಂಡರ್ಲೈನ್ ಇದ್ದುಬಿಟ್ಟಿದೆ. ಅದನ್ನು ನಾವು ಮಾಡೇ ಮಾಡ್ತೀವಿ. ಯಾಕೆಂದರೆ ನಿರಂತರವಾದ ಬದುಕಿನಲ್ಲಿ ಸದಾ ಜಗಳ ಕಾಯುವಂಥ ಗಂಡ ಹೆಂಡ್ತಿರು ಡೈಲಿ ಲೈಫಲ್ಲಿ ಒಳ್ಳೆಯವರೇ ಆಗಿರ್ತಾರೆ. ನಿಜ, ಅದನ್ನ ಲಾಂಗ್ ಲಾಸ್ಟಿಂಗ್ ಆಗೂ ಇರ್ತಾರೆ ಸರ್. ಈ ತರ ಯಾಕಂದ್ರೆ ಪ್ರೀತಿ ಅದು ವರ್ಕ್ ಆಗಲ್ಲ. ಎಲ್ಲೋ ಒಂದು ಬ್ಯಾಲೆನ್ಸಿಂಗ್, ಇವ್ರು ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್ ನಮ್ಮ ಕಥೆಯಲ್ಲಿ. ಸರ್ ತುಂಬಾ ಬ್ಯಾಲೆನ್ಸ್, ಯಾರಿಗೆ ಸಮಸ್ಯೆ ಆದ್ರೂ ಸರ್ ಬಂದು ನಿಂತು ಅದನ್ನ ಬ್ಯಾಲೆನ್ಸ್ ಔಟ್ ಮಾಡ್ತಾರೆ. ನನ್ನ ಬಾಯಿನೂ ಮುಚ್ಚಿಸ್ತಾರೆ, ಆ ಕಡೆ ಮಕ್ಳ ಬಾಯಿನೂ ಮುಚ್ಚಿಸ್ತಾರೆ. ಇರಿ, ನಾನೊಂದು ಏನೋ ಒಂದು ಮಾಡ್ತೀನಿ, ಸ್ವಲ್ಪ ಎಲ್ಲರೂ ಕಾಮಾಗಿರಿ ಅಂತ ಡಿಸೈಡ್ ಮಾಡೋದು. ಪಕ್ಷಪಾತ ಇಲ್ಲ. ನಾನು ಇವತ್ತು ಏನೋ ಮೀನಾ ತಪ್ಪು ಮಾಡಿದ್ದಾಳೆ, ಅವ್ರ ಮನೆಯವ್ರು ಮಾಡಿ ತಪ್ಪು ಅಂತಲೇ ಹೇಳ್ತಾ ಇದ್ದೀನಿ. ಆದರೆ ನೀನು ಅವಳನ್ನ ಕ್ಷಮಿಸು ಅಂತೀನಿ. ಯಾಕೆಂದ್ರೆ ಎಲ್ಲರೂ ತಪ್ಪು ಮಾಡ್ತಾರೆ, ಕ್ಷಮಿಸು ಅಂತೀನಿ. ಶಾಂತಿ ಏನೋ ಮಾಡ್ತಾಳೆ, ಅವಳು ಓಡಿಸ್ಬಿಡೋಕ್ಕಾಗಲ್ಲ. ನಾವು ಅವಳ ಜೊತೆ ಬದುಕಬೇಕು ಅಂತ ಹೇಳ್ತೀನಿ. ಅವಳು ಒಳ್ಳೇದನ್ನು ಹೇಳ್ತೀನಿ. ಅವಳನ್ನ ಹೆದರಿಸ್ಬೋದು ಅಷ್ಟೇ ಹೊರತು ನಾವು ಬಿಟ್ಟು ಹೋಗುವ, ಡೈವರ್ಸ್ ಕೊಡುವ, ದೂರ ಮಾಡುವಂಥ ವ್ಯವಸ್ಥೆಯನ್ನು ಎಲ್ಲೂ ಹೇಳೋದಿಲ್ಲ. ಅಂದರೆ ವಿವಾಹ ಬಂಧ ಅನ್ನುವ ಒಂದು ಈ ಕಾನ್ಸೆಪ್ಟ್ ಏನಿದೆಯಲ್ಲ, ಅದನ್ನು ಕುಟುಂಬದಲ್ಲಿ ಚೆನ್ನಾಗಿ ಉಳಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದೀವಿ. ಅದು ಇದರಲ್ಲಿ ಅನೇಕ ಆದರ್ಶಗಳು, ಒಳ್ಳೊಳ್ಳೆ ಮಾತುಗಳು, ಸನ್ನಿವೇಶಗಳು ಎಲ್ಲ ಇದೆ. ಇಲ್ಲಿ ಬರುವ ಎಲ್ಲ ಪ್ರತಿಯೊಂದು ಮಾತುಗಳು, ಬೈಗುಳುಗಳು ಸನ್ನಿವೇಶಕ್ಕೆ ವಿಲನ್ನ ಮತ್ತು ಸನ್ನಿವೇಶವೇ ವಿಲನ್ ಆಗಿದೆ ಹೊರತು ನಾವು ಕೆಟ್ಟವರಾಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ರಿಯಲ್ ಲೈಫಲ್ಲೂ ಕೂಡ ನಿಮ್ಮಂಥದ್ದೇ ಒಂದು ಕಪಲ್ ಇರ್ತಾ ಇದ್ರೆ ಈ ಡಿವೋರ್ಸ್ಗಳೆಲ್ಲ ಆಗುವಂಥದ್ದೆಲ್ಲ ಕಮ್ಮಿ ಆಗ್ತಾ ಇತ್ತೇನು ಅಂತ ಹೇಳಿ ಅನಿಸಿರೋದು. ನೀವೇನು ಹೇಳ್ತೀರಾ ಸರ್ ಇದಕ್ಕೆ? ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಅತ್ತೆ ಸರಿ ಇಲ್ಲದಿದ್ರೆ ಮಾವನು ಅತ್ತೆಗೆ ಸಪೋರ್ಟ್ ಮಾಡ್ಕೊಂಡು ಆಯಿತು ಡಿವೋರ್ಸ್ ಆಯಿತು ಲೆಟ್ಸ್ ಗೋ ಅಂತ ಹೇಳುವಂತಹ ಈಗ ಒಂದು ಜನರು ಇದ್ದಾರೆ ಅಂತ ಹೇಳ್ಬೋದು. ಸೊ ಇದಕ್ಕೆ ಏನು ಹೇಳ್ತೀರಾ? ಇನ್ಸ್ಪೈರ್ ಆಗಿರೋದು ತುಂಬ ಜನ ಇರ್ಬೋದು ಈ ಸೀರಿಯಲ್ ನೋಡಿ. ಏನು ಹೇಳ್ತೀರಾ ಸರ್ ಇದಕ್ಕೆ? ನಮ್ಮ ಮಕ್ಕಳನ್ನು ಬೆಳೆಸುವ ಪರಿ ಬದಲಾಗಬೇಕಾಗಿದೆ. ಸಣ್ಣದೊಂದು ಮಗುವಿನ ಮೇಲೆ, ವಯಸ್ಸಾದ ಮುದುಕಿ ಮೇಲೆ ಎಲ್ಲ ಅತ್ಯಾಚಾರ ಮಾಡ್ತಾ ಗಂಡು ಮಕ್ಕಳು ತಾಯಂದರು ತಂದೆಯಂದರು ಗಂಡು ಮಕ್ಕಳಿಗೆ ಎಲ್ಲ ಹೇಳ್ಕೊಡೋದ್ರ ಜೊತೆಗೆ ನಾನು ತಾಯಿಗಿದ್ದೇನೆ, ನಿಮ್ಮ ಚಿಕ್ಕಮ್ಮ ಇರ್ತಾಳೆ, ನಿಮ್ಮ ಅಜ್ಜಿ ಇರ್ತಾಳೆ, ಪಕ್ಕದವ್ರು ಇರ್ತಾಳೆ, ಪಕ್ಕದ ಮನೆ ಹೆಣ್ಮಗುಗೆ ರೆಸ್ಪೆಕ್ಟ್ ಮಾಡು, ಅವಳಿಗೆ ಒಳ್ಳೇದು ಹೇಳ್ಕೊಡು, ಒಳ್ಳೇದು ಮಾಡು ಅನ್ನೋದು ಕೂಡ ಅವ್ನು ಯಾವ ಮೊಬೈಲ್ ನೋಡ್ತಾ ಇದ್ದಾನೆ, ಯಾವ ಸಿನಿಮಾ ನೋಡ್ತಾ ಇದ್ದಾನೆ, ಅವ್ನು ಯಾರ ಜೊತೆ ಸುತ್ತಾ ಇದ್ದಾನೆ ಅನ್ನೋದನ್ನೆಲ್ಲ ವಾಚ್ ಮಾಡಬೇಕಾಗುತ್ತೆ. ಪ್ರೀತಿಯಿಂದ ಮೈದಡವಿ ಹೇಳ್ಕೊಡೋ ಗುಣ ಬೇಕಾಗುತ್ತೆ. ಇದು ಇಲ್ಲಿ ಆಗ್ತಾ ಇರೋದು ಅದೇನೆ. ನಮ್ಮ ಕುಟುಂಬದಲ್ಲಿ ಅವನು ದೊಡ್ಡವನು ತಪ್ಪು ಮಾಡಿದಾಗ ಬೈದಿದೆ, ಅವ್ನು ಪೂಜೆ ಮಾಡಿದಾಗ ಅವ್ನು ಮುಂದೆ ಕೂತು ಪೂಜೆ ಮಾಡಿದ್ವಿ, ಅವ್ನಿಗೋಸ್ಕರ ಹೋಮ ಮಾಡಿದ್ದೀವಿ, ಮದುವೆ ಆಗಲ್ಲ ಅಂತ ಕೊರಗಿದ್ದೀವಿ, ಅವ್ನು ಓಡೋದಾಗ ಬೈದಿದ್ದೀವಿ, ಬೆಲ್ಟ್ ತೊಗೊಂಡು ಹೊಡೆದಿದ್ದೀವಿ. ಆದರೆ ಇಷ್ಟೆಲ್ಲ ಮಾಡಿದ ಮೇಲೂ ಮತ್ತೆ ಅವನ ಜೊತೆ ಬದುಕಬೇಕು, ಜೊತೆಲಿ ಸೇರಿಕೊಂಡೇ ಬದುಕೋಣ ಅಂತ ಹೇಳೋ ಪ್ರಯತ್ನ ಮಾಡ್ತಿರ್ತು. ಬಿಟ್ಟು ಹೋಗು, ತೊಲಗು ಅಂತೆಲ್ಲ ಸುಮ್ಮನೆ ಅದನ್ನು ಮೇಲ್ಪದರದಲ್ಲಿ ಬಳಸ್ತೀವಿ ಹೊರತು ಆಳದಲ್ಲಿ ನಾವು ಅದನ್ನು ಪ್ರಮೋಟ್ ಮಾಡೋದಿಲ್ಲ. ಸಂಸಾರ ಒಡೆಯುವ ಯಾವ ಕೆಲಸವನ್ನು ಆಸೆ ಮಾಡ್ತಾ ಇಲ್ಲ. ಶಾಂತಮ್ಮನ ಹತ್ರ ಬರಲೇಬೇಕೀಗ. ಮ್ಯಾಮ್, ಏನು ಅಂತ ಹೇಳಿದ್ರೆ ಸಕ್ಕರೆ ಶಾಂತಮ್ಮ ಅಂತ ಫೇಮಸ್. ನಿಮ್ಮಂತ ರಗಡತ್ತೆ ಈಗ ಇದ್ರೆ ಅಲ್ಲಿ ಬ್ಯಾಲೆನ್ಸ್ ಆಗ್ಬೋದಾ ಫ್ಯಾಮಿಲಿ ಅಂತ ಹೇಳಿದ್ರೆ ಇದ್ದಾರೆ. ನಾನು ಅದನ್ನೇ ಹೇಳಿದೆ, ತುಂಬಾ ಜನ
ನಾನು ಈ ಕಡೆ ರೀಸೆಂಟಾಗಿ ಎಲ್ಲ ಹೊರಗಡೆ ಔಟ್ ಆಫ್ ಕರ್ನಾಟಕ ಹೋದಾಗ ತುಂಬ ಜನ ಇದ್ದಾರೆ ಈ ಥರ. ಒಳಗಡೆ ತುಂಬಾ ಜನ ಹಳ್ಳಿಗಳಲ್ಲಿ ಇನ್ನೂ ಇದೇ ತರ ಇದ್ದಾರೆ. ಅವ್ರನ್ನ ಅಯ್ಯೋ ಪ್ಲೀಸ್ ಹಂಗೆಲ್ಲ ಇರಬಾರ್ದು ಆಯ್ತಾ, ಸುಮ್ಮನೆ ಇರಬಾರ್ದು. ಇದಾರೆ ಅವ್ರಿಗೆಲ್ಲ ನನಗೂ ಬೇಜಾರಾಗುತ್ತೆ, ಪಾಪ ಇಷ್ಟು ಕಷ್ಟ ಇದೆ ಹ್ಯಾಂಡಲ್ ಮಾಡೋದು. ಯಾಕಂದ್ರೆ ನಾನೇ ನೋಡ್ತಿದ್ದೀನಲ್ಲ, ಯಾರಿಗೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಬಾಯಿ ಕೊಡೋಕ್ಕೆ ಆಗೋದಿಲ್ವಲ್ಲ. ಒಂದು ಹೇಳಿದ್ರೆ ಅತ್ತೆ ಹೇಳ್ತಾಳೆ, ಇನ್ನೂ ಜಾಸ್ತಿ ಮಾತಾಡಿದ್ರೆ ಬೇರೆ ಏನಾದರೂ ಹೇಳ್ತಾಳೆ. ಕಷ್ಟ ಇದೆ. ಅಳತೆ ಮಾಡಿ ಕೊಡೋದು, ಅಕ್ಕಿ ಅಳತೆ ಮಾಡಿಕೊಡ್ತಾರೆ, ತರಕಾರಿ ಅಳತೆ ಮಾಡಿಕೊಡ್ತಾರೆ, ಇಷ್ಟರಲ್ಲೇ ಮಾಡಬೇಕು ಅಂತ ಸೊಸೆಗೆ ಡಿಮ್ಯಾಂಡ್ ಮಾಡೋದು. ಇವಳು ಮಾತ್ರ ಮಹಾರಾಣಿ. ಇದೆಲ್ಲ ನಡೀತಾ ಇರುತ್ತೆ, ಬಟ್ ಹಂಗಿರಬಾರ್ದು ಮೇಡಮ್. ಆರಂಭದಲ್ಲಿ ಒಂದಷ್ಟು ದಿನ ಸಹಿಸ್ಕೊಳ್ಳೋಕೆ ಕಷ್ಟಪಡ್ತಾರೆ, ಆದ್ರೆ ಅವ್ರ ಆಸ್ತಿ ಇದೆ, ಬೇರೆ ಮನೆ ಇಲ್ಲ, ಎಲ್ಲ ಸಣ್ಣ ಸಣ್ಣ ಪೋಸ್ಟಲ್ಲಿ ಇದ್ದಾರೆ ಅಂತಂದ್ರೆ ಇವ್ರಿಗೆ ಯಾರಿಗೂ ಒಳ್ಳೆ ಮನೆ ಇಲ್ಲ, ಇವ್ರಿಗೆ ಯಾರಿಗೂ ತುಂಬ ದುಡ್ಡಿಲ್ಲ, ಬರೀ ದೌಲತ್ತಿದೆ. ಅದಕ್ಕಾಗಿ ಸೌಸ್ಕೊಂಡು ಮನೇಲಿ ಮುಚ್ಕೊಂಡಿದ್ದಾರೆ 3 ಜನ ಮಕ್ಕಳು ಸೊಸೆ ಅಂದ್ರು. ಈ 3ರಲ್ಲಿ ಒಬ್ಬ ಸಿಕ್ಕಾಪಟ್ಟೆ ದುಡ್ಡು ಮಾಡಿಬಿಟ್ರೆ ನಿಧಾನವಾಗಿ ಎದ್ದು ಬಿಡ್ತಾನೆ. ಆದರೆ ಇವತ್ತು ಎಲ್ಲ ಸಿಕ್ಕಾಪಟ್ಟೆ ದುಡ್ಡು ಹೊರಗಡೆ ಜಗತ್ತು ನೋಡ್ಬಿಟ್ರೆ ಅಂತ ಬಿದ್ದು ಹೊರಟೋಗ್ತಾರೆ. ಆದರೆ ಅವ್ರ ಜೀವನ ಅರ್ಧಂಬರ್ಧನೇ ಆಗಿದೆ ಮೇಡಮ್. ಸೋತು ವಾಪಸ್ ಬಂದಿದ್ದಾರೆ, ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟು. ಹುಡುಗರೆಲ್ಲೋ ಸೆಟ್ಲ್ ಆಗಿದ್ರೆ ಅದೇನು ಬದುಕು ಮೇಡಮ್ ಅದು? ವೃದ್ಧಾಶ್ರಮಕ್ಕೆ ಪರ್ಯಾಯವಾದ ಒಂದು ಕಲ್ಪನೆ ಇದ್ದರೆ ಕೂಡು ಕುಟುಂಬ ಚೆನ್ನಾಗಿ ಬದುಕು ಅಂತ ಇಂಡೈರೆಕ್ಟಾಗಿ ಕತೆ ಹೇಳ್ತಾ ಇದೆ. ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕಥೆನ, ನಾನು ಸುಳ್ಳು ಹೇಳ್ಬಾರ್ದು. ಒಳ್ಳೆ ಕತೆ, ಒಳ್ಳೆ ಇದು ಎಲ್ಲ ಮಾಡ್ಕೊಂಡಿದ್ದಾರೆ. ಕೆಲವು ಉದ್ರೇಕಗೊಳ್ಳುವ ಸೀನ್ಗಳನ್ನ ಯಾಕೆ ಮಾಡ್ತಾರೆ ತಿರುಕದ್ದು ಅಂದರೆ, ಅದು ಮಾಡಿದ್ರೆ ಜನ ನೋಡಲ್ಲ ಮೇಡಮ್. ಸ್ವಲ್ಪ ವೈಬ್ಸ್, ಡ್ರಾಮಾ ಬೇಡ. 100 ಜನ ಬೈಬೋದು, ಆದ್ರೆ ಆ ಡ್ರಾಮಾ ಇಲ್ದಿದ್ರೆ ನೋಡಲ್ಲ, ಮಜಾ ಇರಲ್ಲ. ಮಜಾ ಬೇಕಲ್ಲ, ಲೈಕ್ ಹೊಡಿಯೋದು, ಕೈ ಕಾಲು, ಶಾಕು, ಅದೆಲ್ಲ ಇದ್ರೇನೆ ನಮ್ಮ ಸೀರಿಯಲ್. ಬರೀ ರಾಮನ್ ಕತೆ ಎಲ್ಲಿ ನೋಡ್ತಾರೆ? ಒಬ್ಬ ಅಗಸ ಎಂಟ್ರಾದ, ಅನುಮಾನ ಪಟ್ಟ, ಕತೆ ಚೇಂಜ್ ಆಯಿತು. ಒಬ್ಬ ರಾವಣ ಬಂದ ಎತ್ಕೊಂಡೋದ, ಕತೆ ಚೇಂಜ್ ಆಯಿತು. ಶೂರ್ಪಣಕಿ ಬಂದ್ಲು, ಅವನ ಲಕ್ಷ್ಮಣನ ಕತೆ ಚೇಂಜ್ ಆಯಿತು ಅಲ್ವಾ? ನೆಗೆಟಿವ್ ಪಾತ್ರಗಳನ್ನು, ನೆಗೆಟಿವ್ ತಾಪತ್ರಗಳನ್ನು, ಸಂಕಟಗಳನ್ನ ತೋರಿಸದೇ ಇದ್ರೆ ಕತೆನೇ ಪರಿಪೂರ್ಣ ಆಗಲ್ಲ. ಬರೀ ರಾಮನ ಕತೆ ಮಾಡೋಕ್ಕಾಗಲ್ಲ, ರಾವಣ ಬೇಕೇ ಬೇಕು ಜೊತೆಲಿ. ಹಂಗೆ ಅತ್ತೆ, ಹಂಗೆ ಬಜಾರಿ ಅತ್ತೆ, ಒಬ್ಬ ರಾಮ. ಅಯ್ಯೋ ರಮೇಶ್ ಸರ್, ನಾನು ಇದು ನಿಮ್ಮ ಹತ್ರ ಕೇಳಲೇಬೇಕು. ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೂ ಕೂಡ ಈ ಸೀರಿಯಲಲ್ಲಿ ಆ್ಯಕ್ಟ್ ಮಾಡೋದಕ್ಕೂ ಕೂಡ ನೀವು ಕಂಡುಕೊಂಡಿರುವಂಥ ಮೇಜರ್ ಡಿಫ್ರೆನ್ಸ್ ಅಂತ ಇದ್ರೆ ಯಾವ್ದು ಸರ್? ಕೌಟುಂಬಿಕ ವಾತಾವರಣ ಸೀರಿಯಲ್ನಲ್ಲಿದ್ದಷ್ಟು ಸಿನಿಮಾದಲ್ಲಿಲ್ಲ. ಅಂದರೆ ನಿಮ್ಗೆ ಇನ್ನೂ ಸಹಜ ಮಾಡ್ಕೊಡ್ತೀನಿ. ಈಸಿ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಅಂತ ಒಂದು ಸಂತೋಷವಾಗಿ ಕ್ರಿಯೇಟ್ ಆಗುತ್ತಲ್ಲ, ನಗ್ನಗ್ತಾ ಜೊತೆಲಿ ಕೂತ್ಕೊಳ್ಳೋದು, ಮಾತಾಡೋದು, ಖುಷಿಯಾಗಿರೋದು, ಜೊತೆಲಿ ಊಟ ಮಾಡೋದು, ಆಮೇಲೆ ಪಾರ್ಟಿ, ಇದೆಲ್ಲ ಸಿನಿಮಾದಲ್ಲಿ ಒಂದು ಸ್ವಲ್ಪ ಹೈಯಾರ್ಕಿ ಮ್ಯಾನೇಜ್ ಮಾಡ್ತಾರೆ. ಸ್ಟಾರ್ಸ್, ಕ್ಯಾರವಾನ್, ಇಲ್ಲಿ ಕ್ಯಾರವಾನ್ ತಂದು ನಿಲ್ಸಿರ್ತಾರೆ, ಇವ್ರು ಯಾರೂ ಹೋಗೋದೇ ಇಲ್ಲ, ರೂಮಲ್ಲಿ ಎಲ್ಲ ನೆಲದಲ್ಲಿ ಕೂತ್ಕೊಂಡು ಇಲ್ಲಿ ಓಡಾಡ್ತಾ ಇರ್ತಾರೆ. ನಾನು ಹೇಳಿದ್ವಿ ಒಂದು. ಎರಡನೇದು ಗ್ರಾಮರ್ಗಳ ಆ್ಯಕ್ಟಿಂಗ್ ಲೆವೆಲ್ ಬೇರೆ ಬೇರೆ ಆಗುತ್ತೆ. ಮತ್ತು ಇದರಲ್ಲಿ ಆ್ಯಕ್ಟ್ ಮಾಡಿದ್ದು ಕಟ್ ಆಗುತ್ತೆ ಅಂತಿಲ್ಲ, ಸಿನಿಮಾದಲ್ಲಿ ರಿಲೀಸೇ ಆಗದೆ ಹೋಗ್ಬೋದು, ಕಟ್ಟಿರಲಿ. ಇಲ್ಲಿ 100% ರಿಲೇ ಆಗುತ್ತಲ್ಲ, ನಾವು ಮಾಡಿದ ರಿಲೇ ಆಗುತ್ತೆ. ಅಂದರೆ ನಮ್ಮ ಪ್ರತಿಭೆ ಸಂಪೂರ್ಣವಾಗಿ ತಲುಪುತ್ತೆ ಜನಕ್ಕೆ, ಗ್ರಾಮರ್ ತಲುಪುತ್ತೆ, ಅದು ದೊಡ್ಡ ಸಂತೋಷ. ಸರ್ ಇನ್ನೊಂದು ಏನು ಅಂತ ಹೇಳಿದರೆ, ಈಗ ಕಾಸ್ಟಿಂಗ್ ಕೌಚ್ ಅನ್ನುವಂಥದ್ದು ಬರ್ತಾ ಇದೆ ಸರ್, ನೋಡ್ತಾ ಇರ್ಬೋದು. ಇದೀಗ ಎಲ್ಲ ಕಡೆ ಅದೇ ಸುದ್ದಿ ಆಗ್ತಾ ಇದೆ. ನಿಮ್ಮ ಈ ಒಂದು ಜರ್ನಿಯಲ್ಲಿ ಇಂಥದ್ದು ನೀವು ಯಾವತ್ತಾದರೂ ಕೇಳಿದಿದೆಯಾ? ನಿಮ್ಗೆ ಅನುಭವ ಆಗಿದೆಯಾ? ನನ್ನ ಯಾರೂ ಕಾಸ್ಟಿಂಗ್ ಕೋಚ್ ಕರೆದಿಲ್ಲ ಮೇಡಮ್. ಮತ್ತು ನೀವು ಮೇಡಮ್ನ ಕೇಳೋದು ನಾನು ಹೇಳ್ತೇನೆ ಯಾಕೆ ಅಲ್ಲಲ್ಲ ಯಾಕೆ ಹೇಳಿ ಕೇಳಿದ್ರು, ನನ್ನ ಯಾರು ಕರೆದಿಲ್ಲ ಕಾಸ್ಟಿಂಗ್ ಸರ್. ಯಾಕೆ ಎಕ್ಸಾಂಪಲ್ ಕೊಟ್ಟಿರೋದು ಅಂತ ಹೇಳ್ತಾನೆ. ಬಿಕಾಸ್ ಯಾಕಂತ ಹೇಳಿದ್ರೆ ಹೆಣ್ಮಕ್ಳನ್ನೇ ಕರಿಬೇಕು ಅಂತ ಇಲ್ಲ ಸರ್. ಆ ಥರದವರು ಇದ್ದಾರೆ. ನೀವು ಬಾಂಬೆಲೆಲ್ಲ ಆ ಥರದವರು ಇದ್ದಾರೆ, ಎಲ್ಲ ಮಾಡ್ತಾರೆ. ನಿಮ್ಮನ್ನ ಯಾರು ಕರೀಲಿಲ್ಲ? ನಮ್ಮನ್ನ ಯಾರು ಕರೀಲಿಲ್ಲ. ಒಂದು ಹೆದರಿರ್ಬೋದು, ಅವ್ರಿಗೆ ಬೇಜಾರಿದೆ, ಸ್ವಲ್ಪ ಕರೆದಿಲ್ಲ ಅನ್ನೋದು ಬೇಜಾರಿದೆ. ನಿಜವಾಗ್ಲೂ ಬೇಜಾರೇ ಇಲ್ಲ. ಯಾಕೆಂದ್ರೆ ಆ ವಿಷಯದಲ್ಲಿ ಸಂತೋಷವಾಗಿ ಇಲ್ಲದೆ ಇರೋರಿಗೆ ಅದ್ರ ಕೊರತೆ ಪ್ರಾಬ್ಲಮ್ ಎಲ್ಲ. ತುಂಬ ಸಂತೋಷವಾಗಿರೋ ಆಯಾ ವಯಸ್ಸಿಗೆ ಎಷ್ಟು ಜನ ಪ್ರಿಯತಮರಿರಬೇಕು, ಎಷ್ಟು ಜನ ಗೆಳತಿಯರಿರಬೇಕು, ಅದನ್ನೆಲ್ಲ ಹೆಂಗೆ ಡಿಸ್ಪೋಸ್ ಮಾಡಿ ಅದು ಈ ಟೈಮಲ್ಲಿ ಹೇಳ್ತಾರೆ ಮೇಡಮ್ನವ್ರೆ. ಆಯ್ತು ಲೆಕ್ಕ 500 ಇದು ಮೇಡಮ್ ಎಪಿಸೋಡ್ ಆಗಿದ್ದು ಮೇಡಮ್, ಎಪಿಸೋಡು 500 ಪ್ಲೀಸ್. ಸಾರಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಹಂಗೆಲ್ಲ ನೆನಪಿಲ್ಲ ಅದೆಲ್ಲದು. ಒಂದು ಎರಡು, ಆಯಾ ವಯಸ್ಸಿಗೆ ಮನೆಯಲ್ಲಿ ಹೇಳೋರು ಕೇಳೋರು, ಒಂಚೂರು ಸಮಾಧಾನ ಮಾಡೋರು, ಪ್ರೀತಿ ಮಾಡೋರು ಎಲ್ಲ ಇದ್ದರೆ ಆವಾಗ ಹೆಚ್ಚು ಸಮಸ್ಯೆಗಳಾಗೋದಿಲ್ಲ. ವಿಕೃತವಾಗಿ, ವಿಕಾರವಾಗಿ, ರಕ್ಷಣೆ ಇಲ್ಲದೆ, ಮಾನಸಿಕವಾದಂಥ ಸಂಬಂಧಗಳ ಯಾವ ಪ್ರೀತಿಯೂ ಇಲ್ಲದೆ ಬೆಳೆದ ಮಕ್ಕಳಿಗೆ, ಆ ಥರದ ವ್ಯಕ್ತಿಗಳಿಗೆ ಅದೆಲ್ಲ ತೊಂದರೆಗಳು ಅಟ್ಯಾಕ್ ಆಗಿ ಶುರುವಾಗುತ್ತೆ. ಸ್ವಲ್ಪ ಎಚ್ಚರದಿಂದ, ಪ್ರೀತಿಯಿಂದ ಸಮಾಜವನ್ನು ಎಚ್ಚರವಾಗಿ ಗ್ರಹಿಸುವ ಪರಿಗೆ ಸಂಗೀತ, ಸಾಹಿತ್ಯ, ಶಿಕ್ಷಣ, ರಂಗಭೂಮಿ
ಇವೆಲ್ಲದ್ರ ಜೊತೆ ಇದ್ದವ್ರಿಗೆ ಆ ಥರದೊಂದು ಬೇರೆ ಥರದ ಇಮೇಜ್ಗಳು, ಬೇರೆ ಥರದ ಕೆಲಸಗಳು ಗೊತ್ತಿರ್ತದೆ ಸಾಮಾನ್ಯವಾಗಿ. ಹಾಗಾಗಿ ಪ್ರತಿಯೊಬ್ಬನೂ ಕೂಡ ಈ ದೇಶದಲ್ಲಿ ಟೀಚರ್ ಆಗಬೇಕು ಅಂತೀನಿ. ಟೀಚರ್ ಅಂದರೆ ನಾನು ಹೇಳ್ತಾ ಇರೋದು ಬರೀ ಪಾಠ ಮಾಡೋನು ಮಾತ್ರ ಟೀಚರ್ ಅಂತಲ್ಲ, ಒಳ್ಳೆಯದನ್ನು ಹೇಳ್ಕೊಡುವ ಎಲ್ಲ ಮನುಷ್ಯರು ಟೀಚರೇ. ಅಕ್ಷರ ಕಲಿಸಾತ್ರ ಮಾತ್ರ ಗುರು ಅಂತ ಒಂದಿದೆ. ಹಾಗಾಗಿ ಅಕ್ಷರ ಕಲಿಸ್ತಾನೆ ಆ ಥರ ಬೆಳ್ಕೊಂಡು ಹೋದ್ರೆ ಸಾಕು ಅನಿಸುತ್ತೆ. ಆತ ಅನುಭವನ ಆ ಥರದ್ದೊಂದನ್ನು ನಾನು ಕಣ್ಣಾರೆ ನೋಡಿಲ್ಲದೆ ಇರೋದ್ರಿಂದ ಅದ್ರ ಬಗ್ಗೆ ಮಾತಾಡಲಾರೆ ಗೆಳತಿ. ಮ್ಯಾಮ್ ನಿಮ್ಮ ಹತ್ರ ಕೇಳೋದಾದ್ರೆ ನೀವೇನು ಹೇಳ್ತೀರಾ ಮ್ಯಾಮ್ ಇದ್ರ ಬಗ್ಗೆ? ಇಲ್ಲ, ನಾನೆಲ್ಲ ಬಂದಾಗ ಈ ಥರ ಕಾಸ್ಟಿಂಗ್ ಕೌಚು ಇಂಥದ್ದೆಲ್ಲ ಇಲ್ಲವೇ ಇಲ್ಲ. ಇನ್ಫ್ಯಾಕ್ಟ್ ಈಗ ಲುಕ್ ಟೆಸ್ಟು ಅದೆಲ್ಲ ಮಾಡ್ತಾರೆ, ಅದು ಕೂಡ ಇರಲಿಲ್ಲ ಅವಾಗ. ಒಂದು ನಂಬಿಕೆ ಮೇಲೆ ಒಬ್ಬರನ್ನ ನೋಡಿದ್ರೆ ಒಬ್ರನ್ನ ನಂಬಿಕೆ ಬರುತ್ತೆ, ಓಕೆ ಇವ್ರು ಮಾಡ್ಬೋದು. ಫೋಟೋಸ್ ಅಷ್ಟೇ ನೋಡ್ತಿದ್ದು. ಬಟ್ ಇತ್ತೀಚೆಗೆ ನಾನು ಕೇಳ್ಪಟ್ಟಿದ್ದೀನಿ, ತುಂಬ ಜನ ಓಪನ್ ಆಗಿ ನನ್ನ ಜೊತೆ ಕೆಲಸ ಮಾಡೋರು ತುಂಬ ಜನ ಹೇಳಿದ್ದಾರೆ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ. ನನಗೆ ಬೇಜಾರಾಗುತ್ತೆ, ಯಾಕಂದರೆ ಎಷ್ಟೊಂದು ಜನ ತುಂಬ ನಂಬಿಕೆ ಇಟ್ಕೊಂಡು ಇವಾಗ ನಮ್ಮೆಲ್ಲರೂ ನೋಡಿ ಅಥವಾ ಸೀರಿಯಲ್ ನಾನು ನಾಳೆ ಒಂದು ನಟಿ ಆಗಬೇಕು ಅಂತ ಬರೋರಿಗೆ ಇದೊಂಥರ ಇನ್ಸಲ್ಟಿಂಗ್. ಯಾಕಂದರೆ ಎಲ್ಲ ವರ್ಕ್ ಥರನೇ ನಮ್ಮ ಕೆಲಸನೂ. ಇವಾಗ ಒಂದು IT ಆಗಿರ್ಬೋದು, ಯಾವ್ದು ಪ್ರೊಫೆಷನ್ ಅದೇ ಥರನೇ. ಬಟ್ ಅದರಲ್ಲಿ ಈ ಥರ ಕೆಲವೊಬ್ರು ಮಾಡೋದ್ರಿಂದ ಇನ್ನೆಲ್ರಿಗೂ ಕೆಟ್ಟ ಹೆಸರು ಬರೋದೊಂದು ಸಮಸ್ಯೆ ಇದೆ. ಅದಾಗಲಿಲ್ಲ ಅಂದರೆ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಇಂಡಸ್ಟ್ರಿ. ರಮೇಶ್ ಸರ್, ನಿಮ್ಮ ಮೇಲೆ ಸೀರಿಯಲ್ ಆ್ಯಕ್ಟರ್ಸ್ ಎಲ್ಲ ಆಸೆ, ಸೀರಿಯಲ್ ಆ್ಯಕ್ಟರ್ಸ್ಗೆ ಎಲ್ಲರಿಗೂ ಕೂಡ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ ಸರ್. ಏನು ಅಂತ ಹೇಳಿದರೆ ಎಲ್ಲರನ್ನು ಕೂಡ ಯಾವ ಟೈಮಲ್ಲಿ ಕೂಡ ಕೀಟ್ಲೆ ಮಾಡ್ಕೊಂಡು ನಗ್ಸ್ಕೊಂಡು ಇಡ್ತೀರಂತೆ. ಏನು ಹೇಳ್ತೀರಾ? ಹಾಗೆ ಕಾಣ್ತೀನ ಎಂತವ ನೀವು ಹೇಳೋದು? ಎಂತ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಆಯ್ತಾ. ನಾವೆಲ್ಲ ನಗ್ತಿರ್ತೀವಿ, ಸುಮ್ಮನೆ ಖುಷಿ ಎಲ್ಲ ಮಾಡ್ಬಿಟ್ಟಿರ್ತಾರೆ. ನಾವು ಬೈತಾರೆ, ಏನ್ ಮೇಡಮ್ ನಾವು ತಿರುಗಿ ನೋಡಿದ್ರೆ ಅದೇ ಆಕ್ಟಿಂಗ್ ಎಲ್ಲ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಎಲ್ಲರೂ ನಗ್ಸ್ತಾನೆ ಇರೋದು. ಹಿಂಗ್ ನಿಂತು ಬಿಟ್ಟಿರ್ತಾರೆ, ನಾವು ನಗ್ತಾ ಇರ್ತೀವಿ. ಅಯ್ಯೋ ಏನ್ ನಾವೇ ಸಿಕ್ಕಾಕೊಳ್ಳೋದಾಯ್ತಾ, ಎಸ್ಕೇಪ್ ಆಗ್ಬಿಟ್ಟು ಸುಮ್ಮನೆ ಕುಶಾಲಿಗೆ ಹೇಳೋದು ಇವರು. ನಾವೇ ಮಾಡೋದಿಲ್ಲಪ್ಪ, ನಮ್ಮ ಪಾಡಿಗೆ ನಾವು ಸುಮ್ಮನೆ ನಮ್ಮ ಕೆಲಸ ಮಾಡ್ಕೊಂಡು ಇರ್ತೇವೆ. ಇವ್ರು ಸುಮ್ಮನೆ ನಮ್ಮ ಮೇಲೆ ಹಾಕಿ ಬಿಡೋದು. ಅದು ಅಂತ ಜನ ಅಲ್ಲ ನಾವು, ಒಳ್ಳೆ ಜನ ನಾವು. ನಮ್ಮ ಪಾಡಿಗೆ ನಾವು ಸುಮ್ಮನೆ ಇರ್ತೇವೆ. ಅವ್ರು ಬಂದವರು ಜಗಳ ಮಾಡ್ತೇವೆ, ಎಂತೆಂಥದ್ದು ಹೇಳಿ ಕೀಟ್ಲೆ ಮಾಡಿ ಎಂತೆಂಥದ್ದು ಎಲ್ಲ ಪೋಲಿ ಮಾತುಗಳನ್ನ ಹೇಳಿ ನಮಗೆ ಹೆದರಿಸೋದುಂಟು. ನಿಮ್ಗೆ ಗೊತ್ತಿಲ್ಲವಾ? ಈಗ 7:30 ಬರ್ತಾ ಇದೆ ಆಸೆ, 11 ಗಂಟೆಗೆ ಏನೋ ಬರುತ್ತೆ, ಮತ್ತೆ ಮಾರನೇ ದಿವಸ ಬೆಳಗ್ಗೆ ಬರುತ್ತೆ, ಮತ್ತೆ ಮಧ್ಯಾಹ್ನ ಬರುತ್ತೆ. ಅವೆಲ್ಲದನ್ನು ನೋಡ್ತಾ ಇದ್ದೀರಿ. ಅದೇ ಥರ ಹಾಟ್ ಸ್ಟಾರಲ್ಲೂ ನೋಡ್ತಾ ಇದ್ದೀರಿ. ದಯವಿಟ್ಟು ಮರೀದೇನೆ ಮುಂದಿನ ಎಲ್ಲ ಎಪಿಸೋಡ್ಗಳು ಸಖತ್ ಟ್ವಿಸ್ಟ್ ಇದೆ, ಮಜಾ ಇದೆ. ತಪ್ಪದೆ 7:30ಗೆ ಇದನ್ನು ನೋಡ್ತಾ ಹೋಗಬೇಕು. ಮತ್ತು ನಿಮ್ಮೆಲ್ಲ ಗೆಳತಿಯರಿಗೆ ಇದನ್ನು ಹೇಳಬೇಕು, ನಿಮ್ಮೆಲ್ಲ ಬಂಧುಗಳು ಹೇಳಬೇಕು. ನಿಮ್ಮ ಕಥೆ ವಿವರಗಳು ಇನ್ನೂ ಚೆನ್ನಾಗಿ ಬರೆದು ಚಾನಲ್ಗೆ ತಿಳಿಸಿದ್ರೆ ಕತೆ ಇನ್ನೊಂದಷ್ಟು ಹೊಳಪುಗಳು ಬರ್ತವೆ, ಇನ್ನೂ ಚೆನ್ನಾಗಿ ಮಾಡ್ಕೋತಾರೆ. ಕಥೆಯೊಟ್ಟಿಗೆ ನೀವು ಇರಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ರಿಗೂ ಸಪೋರ್ಟ್ ಮಾಡಿದ್ದಾರೆ, ಪ್ರತಿಯೊಂದು ಎಪಿಸೋಡು ನೋಡಿದ್ದಾರೆ. ಇನ್ನೂ ಇದೇ ಥರ ನೋಡ್ತಾ ಇರಲಿ ಸೀರಿಯಲ್ಲು. ನಮಗೂ ಅದೊಂಥರ ಮೋಟಿವೇಶನ್ ಆಗುತ್ತೆ, ನೋಡ್ತಿದ್ದಾರೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ಇನ್ನೂ ಹಲವಾರು ಎಪಿಸೋಡು ಇದು ಹೀಗೆ ಸಂತೋಷವಾಗಿ ಹೋಗಲಿ, ನಮ್ಮೆಲ್ಲರ ಬಾಂಧವ್ಯ ಹೀಗೆ ಇರಲಿ ಅಂತ ಕೇಳ್ಕೊತೇನೆ. ನಿಮ್ಮೆಲ್ಲರ ಬಾಂಧವ್ಯ ಇದೇ ರೀತಿ ಇರಲಿ, ಇದೇ ರೀತಿ ಕಿತ್ತಾಡ್ತಾ ಗಲಾಟೆ ಮಾಡ್ತಾ ಇರಿ. ಅದರ ಜೊತೆಗೆ ಒಂದು ಒಳ್ಳೆ ಸಂದೇಶವನ್ನು ಕೊಡ್ತಾ ಇದ್ದೀರಾ ಜನರಿಗೆ. ಇದೇ ರೀತಿ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ, ಆಲ್ ದಿ ವೆರಿ ಬೆಸ್ಟ್. ಕೇಳಿದ್ರಲ್ಲ ವೀಕ್ಷಕರೇ, ಇದು ಮಂಡ್ಯ ರಮೇಶ್ ಸರ್. ಅದೇ ರೀತಿ ಸ್ನೇಹ ಅವರು ಆಡಿರುವಂತಹ ಮಾತಿದಾಕಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಟ್ಟ, ರಿಪಬ್ಲಿಕ್ ನೆಕ್ಸ್ಟ್ ಬೆಂಗಳೂರು.